ವೀಕ್ಷಕರೇ ನಮಸ್ಕಾರ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ 50 ದಿನಗಳು ಮುಗಿದು ಹೋಗಿವೆ. ನೋಡಿ, ಈ ಒಂದು ಯುದ್ಧದಲ್ಲಿ 50 ದಿನಗಳ ಯುದ್ಧದಲ್ಲಿ ಎಲ್ಲ ದೇಶಗಳು ಬಳಲಿ ಬೆಂಡಾಗಿ ಹೋಗಿವೆ. ನೋಡಿ, ಅಮೆರಿಕ ಆ ಕಡೆ ಆರ್ಥಿಕ ನಷ್ಟ ಅನುಭವಿಸುತ್ತಿದೆ. ಅಷ್ಟೇ ಅಲ್ಲ, ಆಂತರಿಕವಾಗಿ ಒಂದು ಒತ್ತಡ ಕೂಡ ಟ್ರಂಪ್ ಸರ್ಕಾರ ಎದುರಿಸುತ್ತಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಭಾರಿ ಒತ್ತಡ ಅನುಭವಿಸುತ್ತಿದೆ. ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದೆ. ಆದರೂ ಕೂಡ ಬಗ್ತಿಲ್ಲ. ಅಮೆರಿಕ ಬಿಡುತ್ತಿಲ್ಲ, ಇರಾನ್ ಬಗ್ತಿಲ್ಲ. ಆದಷ್ಟು ಯುದ್ಧವನ್ನು ವಿಸ್ತರಣೆ ಮಾಡಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಅಷ್ಟೇ ಅಲ್ಲ, ಎರಡನೇ ಸುತ್ತಿನ ಮಾತುಕತೆಗೆ ಬರುವುದಕ್ಕೆ ಸಜ್ಜಾಗಿಲ್ಲ. ಇರಾನ್ ಬರುವುದಕ್ಕೆ ಸುತಾರಾಮ್ ಒಪ್ತಿಲ್ಲ. ಯಾಕಂದ್ರೆ ಅಮೆರಿಕ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕಿದೆ. ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಇರಾನ್ ಇದೆಯಲ್ಲ, ತನ್ನ ಯುದ್ಧ ನೀತಿಯನ್ನು, ಯುದ್ಧದ ಸ್ವರೂಪವನ್ನು, ರಣತಂತ್ರವನ್ನು, ಕಾರ್ಯತಂತ್ರವನ್ನು ಬದಲಿಸಿದೆ. ಅಮೆರಿಕಕ್ಕೆ ಹೇಗಾದ್ರೂ ಮಾಡಿ ಬಲವಾದ ಹೊಡೆತ ಕೊಡಬೇಕಂತ ಜಿದ್ದಿಗೆ ಬಿದ್ದಿರತಕ್ಕಂಥ ಇರಾನ್ ತನ್ನ ಕಾರ್ಯತಂತ್ರವನ್ನು ಬದಲಿಸಿದೆ. ಯುದ್ಧದ ಕಾರ್ಯತಂತ್ರವನ್ನು ಬದಲಿಸಿದೆ. ಅಷ್ಟೇ ಅಲ್ಲ, ಬೇರೆ ದೇಶಗಳನ್ನು ಯುದ್ಧಕ್ಕೆ ಇಳಿಯುವ ಮೂಲಕ ಅಮೆರಿಕದ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಕೆಲಸ ಇರಾನ್ ಮಾಡ್ತಿದೆ. ಹಾಗಾದ್ರೆ ಭಾರತವನ್ನು ಎತ್ತಿ ಕಟ್ಟುವ ಕೆಲಸ ಇರಾನ್ ಮಾಡ್ತಿದೆಯಾ? ಪದೇ ಪದೇ ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡಿ ವಶಕ್ಕೆ ಪಡೆಯುತ್ತಿರುವುದಾದರೂ ಯಾಕೆ? ಚೀನಾ ಮತ್ತು ರಷ್ಯಾದ ಹಡಗುಗಳ ಮೇಲೆ ದಾಳಿ ನಡೆಸಲು ಇರಾನ್ ಸಂಚು ರೂಪಿಸಿದೆಯಾ? ವೀಕ್ಷಕರು ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ನೀಡಿದಂತ ಬಲವಾದ ಪೆಟ್ಟಿಗೆ ಇರಾನ್ ಬಸವಳಿದು ಹೋಗಿದೆ. ಒಂದ್ ಕಡೆ ಕಾರ್ಯಾಚರಣೆ ನಡೆಸಿದವೆ, ಮತ್ತೊಂದು ಕಡೆ ಆರ್ಥಿಕವಾಗಿ ಹೊಡೆತ ನೀಡುವುದಕ್ಕೆ ಸಿದ್ಧಗೊಂಡಿರ್ತಕ್ಕಂಥ ಅಮೆರಿಕ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದೆ. ಇದರಿಂದಾಗಿ ಮತ್ತಷ್ಟು ಇರಾನ್ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗುತ್ತವೆ. ಇದರಿಂದಾಗಿ ಇರಾನ್ ಈಗ ತನ್ನ ಯುದ್ಧ ನೀತಿಯನ್ನು ಬದಲಿಸಿದೆ ಎಂಬ ಮಾತುಗಳು ಕೂಡ ಜಾಗತಿಕ ರಾಜಕಾರಣದಲ್ಲಿ ಹರಿದಾಡ್ತಿವೆ. ಏನದು ಯುದ್ಧ ನೀತಿ ಬದಲಿಸಿರೋದು? ನೋಡಿ, ಇರಾನ್ ಅಮೆರಿಕಕ್ಕೆ ಹೊಡೆತ ಕೊಡಬೇಕಂದ್ರೆ ಅದು ಅಡ್ಡದಾರಿ ಹಿಡಿಯುವ ಒಂದು ಪ್ರಯತ್ನ ಮಾಡ್ತಿದೆ. ಮೊದಲಾಗಿ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನೋಡಿ, ಕಳೆದ ಒಂದು ವಾರದಲ್ಲಿ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದೆ. ಅಷ್ಟೇ ಅಲ್ಲ, ಇವತ್ತು ಭಾರತಕ್ಕೆ ಬರುತ್ತಿದ್ದ 3 ಹಡಗುಗಳನ್ನು ವಶಪಡಿಸಿಕೊಂಡಿದೆ ಇರಾನ್ನ ಗನ್ ಬೋಟ್ ಪಡೆ. ಅಂದ್ರೆ ಭಾರತದ ಹಡಗುಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಭಾರತ ಹಡಗುಗಳ ಮೇಲೆ ದಾಳಿ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಭಾರತಕ್ಕೆ ಕುಮ್ಮಕ್ಕು ಕೊಡುವ ಮೂಲಕ ಮತ್ತು ಯುದ್ಧಕ್ಕೆ ಪ್ರೇರಣೆ ನೀಡುವ ಒಂದು ಪ್ರಯತ್ನ ಮಾಡ್ತಿದೆ. ಅಂದ್ರೆ ಈ ಒಂದು ವೇಳೆ ಇರಾನ್ ಭಾರತ ಹಡಗು ಮೇಲೆ ದಾಳಿ ನಡೆಸಿದ್ರೆ, ವಶಪಡಿಸಿಕೊಂಡ್ರೆ ಬಹುತೇಕ ಭಾರತದ ನಾಯಕತ್ವ, ಭಾರತ ಸರ್ಕಾರ ಮಾತನಾಡಲೇಬೇಕಾಗುತ್ತದೆ. ಮತ್ತು ವಶಪಡಿಸಿಕೊಳ್ಳುವುದು ಮುಂದುವರೆದಿದ್ದೇ ಆದಲ್ಲಿ ಭಾರತ ಕೂಡ ಎಲ್ಲೋ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒತ್ತಡ ಹಾಕುವ ಒಂದು ಪ್ರಯತ್ನವನ್ನು ಕೂಡ ಅದು ಮಾಡುತ್ತದೆ. ಯಾಕಂದ್ರೆ ತನ್ನ ತೈಲ ಸಾಗಾಣಿಕೆಗೆ ಆಪತ್ತು ಬಂದಲ್ಲಿ, ಎಲ್ಲೋ ಒಂದ್ ಕಡೆ ಅಡಚಣೆ ಉಂಟಾದಲ್ಲಿ ದೇಶದಲ್ಲಿ ಹಾಹಾಕಾರ ಎದ್ದೇಳಲಿದೆ. ಇದರಿಂದಾಗಿ ಭಾರತ ಮಧ್ಯಪ್ರವೇಶಿಸಬೇಕಾದ ಅಥವಾ ಅಮೆರಿಕದ ಮೇಲೆ, ಇಸ್ರೇಲ್ ಮೇಲೆ ಒತ್ತಡ ಹಾಕಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗುವುದಂತೂ ಗ್ಯಾರಂಟಿ. ಇದರಿಂದಾಗಿ ಇರಾನ್ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಇರಾನ್ ಏನ್ ಮಾಡ್ತಿದೆ ಅಂತ ಜಾಗತಿಕ ಕೆಲವು ವಿಶ್ಲೇಷಕರು ಹೇಳ್ತಿದ್ದಾರೆ. ಏನಂದ್ರೆ, ಚೀನಾ, ರಷ್ಯಾ ಮತ್ತು ಭಾರತ ಹಡಗುಗಳ ಮೇಲೆ ಸ್ವಯಂಕೃತವಾಗಿ ತಾನೇ ದಾಳಿ ನಡೆಸುವ ಮೂಲಕ ಅದನ್ನು ಅಮೆರಿಕದ ತಲೆಗೆ ಕಟ್ಟಿ ಈ ಒಂದು ಯುದ್ಧಕ್ಕೆ 3 ರಾಷ್ಟ್ರಗಳನ್ನು ಎಳೆಯುವ ಮೂಲಕ ಕಟಕಟೆಯಲ್ಲಿ ಅಮೆರಿಕವನ್ನು ನಿಲ್ಲಿಸುವ ಒಂದು ಪ್ರಯತ್ನ ಇರಾನ್ ಸದ್ದಿಲ್ಲದೆ ಮಾಡುತ್ತಿದೆ ಎಂಬ ವಿಶ್ಲೇಷಣೆಗಳು ಕೂಡ ಜಾಗತಿಕ ವಲಯದಲ್ಲಿ ಕೇಳಿ ಬರ್ತವೆ. ಅಂದ್ರೆ ನೋಡಿ, ರಷ್ಯಾದ ಹಡಗುಗಳ ಮೇಲೆ, ಅದೇ ರೀತಿ ಬ್ರಿಟನ್ನ ಹಡಗುಗಳ ಮೇಲೆ, ಅದೇ ರೀತಿ ಚೀನಾ ಮತ್ತು ಭಾರತ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿ ಅದನ್ನು ಅಮೆರಿಕದ ತಲೆಗೆ ಕಟ್ಟುವುದು. ಅಂದ್ರೆ ನಾನು ನಡೆಸಿಲ್ಲ, ನನ್ನ ಮಿತ್ರ ದೇಶಗಳ ಮೇಲೆ ನಾನು ಯಾವತ್ತೂ ದಾಳಿ ಮಾಡೋದಲ್ಲ ಮತ್ತು ಹಡಗುಗಳನ್ನು ವಶಪಡಿಸಿಕೊಳ್ಳುವುದಲ್ಲ ಅಂತ ಬಹಿರಂಗವಾಗಿ ಹೇಳುವುದು. ಅದೇ ರೀತಿ ಆಂತರಿಕವಾಗಿ ಈ ದೇಶಗಳ ಮೇಲೆ ದಾಳಿ ನಡೆಸಿ ಆ ದಾಳಿಯನ್ನು ಅಮೆರಿಕದ ತಲೆಗೆ ಕಟ್ಟಿದಾಗ ಬಹುತೇಕ ದೊಡ್ಡ ದೊಡ್ಡ ದೇಶಗಳಾಗಿರ್ತಕ್ಕಂಥ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭಾರತ ಮತ್ತು ಬ್ರಿಟನ್ ಮಧ್ಯ ಪ್ರವೇಶಿಸಬೇಕಾದ ಸ್ಥಿತಿ ಅನಿವಾರ್ಯವಾಗುತ್ತೆ. ಅದೇ ರೀತಿ ಈ ಒಂದು ಮಧ್ಯಪ್ರವೇಶ ಅಷ್ಟಲ್ಲದೆ ಅಮೆರಿಕದ ಮೇಲೆ ಒತ್ತಡ ಹೇರುವ, ಇಸ್ರೇಲ್ ಮೇಲೆ ಒತ್ತಡ ಹೇರುವ ಒಂದು ಪ್ರಯತ್ನವನ್ನು ಈ ದೇಶಗಳು ಮಾಡುವುದು ಸಹಜ. ಯಾಕಂದ್ರೆ ಈ ದೇಶಗಳ ಹಡಗುಗಳ ಮೇಲೆ ದಾಳಿ ನಡೆದ್ರೆ ಬಹುತೇಕ ಈ ದೇಶಗಳು ತಿರುಗಿ ಬೀಳುವುದು ಗ್ಯಾರಂಟಿ. ಇದನ್ನು ಮನಗಂಡಿರ್ತಕ್ಕಂಥ ಇರಾನ್
ಇಂಥದ್ದೊಂದು ಷಡ್ಯಂತ್ರ ರೂಪಿಸಿ ಭಾರತದ ಹಡಗುಗಳನ್ನು ವಶಪಡಿಸಿಕೊಳ್ಳುವುದು, ಇಲ್ಲವೇ ಅದರ ಮೇಲೆ ದಾಳಿ ಮಾಡುವುದು, ಚೀನಾದ ಹಡಗುಗಳಿಗೆ ಅಡ್ಡಗಟ್ಟುವುದು ಅಥವಾ ರಷ್ಯಾದ ಹಡಗುಗಳ ಮೇಲೆ ದಾಳಿ ಮಾಡುವುದು, ಬ್ರಿಟನ್ ಹಡಗುಗಳ ಮೇಲೆ ದಾಳಿ ಮಾಡುವುದಕ್ಕೆ ಒಂದು ಕಾರ್ಯತಂತ್ರ ರೂಪಿಸಿದೆ ಅಂತ ಕೂಡ ಹೇಳಲಾಗ್ತದೆ. ಈ ಮೂಲಕ ಈ ರಾಷ್ಟ್ರಗಳನ್ನು ಕೂಡ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಎಳೆದು ಅಮೆರಿಕದ ತಲೆಗೆ ಕಟ್ಟಿ ಅವನು ಟೇಬಲ್ಗೆ ಎಳೆದು ಮಾತುಕತೆ ಮಾಡುವುದಕ್ಕೆ ಇಂಥದ್ದೊಂದು ಕಾರ್ಯತಂತ್ರ ಹೆಣೆದಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಬಿಕ್ಕಟ್ಟಿನಿಂದಾಗಿ ಜಗತ್ತು ಇವತ್ತು ತೈಲ ಬಿಕ್ಕಟ್ಟು, ಗ್ಯಾಸ್ ಬಿಕ್ಕಟ್ಟು, ಅದೇ ರೀತಿ ಮತ್ತಿತರ ಸಂಕಷ್ಟಗಳನ್ನು ಎದುರಿಸುತ್ತಿದೆ. ಅಷ್ಟೇ ಅಲ್ಲ, ಕಚ್ಚಾ ತೈಲ ಬೆಲೆ ಹೆಚ್ಚಳವಾಗಿದೆ. ಅಲ್ಲದೆ ವಿವಿಧ ದೇಶಗಳಲ್ಲಿ ಕೂಡ ಪೆಟ್ರೋಲ್, ಡೀಸೆಲ್ ಕೂಡ ಹೆಚ್ಚಳವಾಗಿದೆ. ಇದರಿಂದಾಗಿ ಆಯಾ ದೇಶಗಳಿಗೆ ಹೆಚ್ಚಿನ ಹೊರೆಯಾಗುತ್ತೆ ಎಂಬುದು ಕೂಡ ಈಗ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಷಯ. ಅದೇ ರೀತಿ ಇರಾನ್ ಈಗ 2ನೇ ಹಂತದ ಮಾತುಕತೆಗೆ ಬರ್ತಿಲ್ಲ. ಯಾಕಪ್ಪ ಅಂದ್ರೆ ಅರ್ಮುಜಾ ಜಲಸಂಧಿ ಮೇಲೆ ಅಮೆರಿಕ ದಿಗ್ಬಂಧನ ಹಾಕಿದೆ. ಈ ಮೂಲಕ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಅದು ಹೇಳಿದಂತೆ ನಡ್ಕೊಂತಿಲ್ಲ. ಹೀಗಾಗಿ ನಾವು 2ನೇ ಮಾತುಕತೆಗೆ ಬರುವುದಿಲ್ಲ, ನೀವು ದಾಳಿ ನಡೆಸಿದ್ರು ಕೂಡ ನಾವು ಪ್ರತ್ಯುತ್ತರ ನೀಡ್ತೀವಿ ಅಂತ ಅದು ಇರಾನ್ ಹೇಳ್ತಿದೆ. ಇದರಿಂದಾಗಿ ಯುದ್ಧ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಮತ್ಯಾವ ದಿಕ್ಕಿನತ್ತ ಒಯ್ಯುತ್ತೆ, ಇಲ್ಲವೇ ರಷ್ಯಾ, ಭಾರತ, ಚೀನಾ, ಬ್ರಿಟನ್ ಯುದ್ಧ ಕಣಕ್ಕೆ ಧುಮುಕ್ತಾವ ಎಂಬುದು ಕೂಡ ಕುತೂಹಲಕಾರಿಯಾದ ವಿಷಯ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.